ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ಧನು. ಬಿಗ್ ಬಾಸ್ ಕಡೆಯಿಂದ ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ. ಬಟ್ ಇದೆಲ್ಲ ಮುಂಚೆನೆ ಗೊತ್ತಿತ್ತು ಗಿಲ್ಲಿ ಕ್ಯಾಪ್ಟನ್ ಆಗಿದ್ದಾರೆ ಅಂತ. ಬಟ್ ಈ ಪ್ರೋಮೋದಲ್ಲಿ ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಿದೆ. ನಾವೆಲ್ಲ ಏನ್ ಅನ್ಕೊಂಡಿದ್ವಿ ಅಂದ್ರೆ ಕೆಲವು ಟೈಮ್ ಅಲ್ಲಿ ಕೇವಲ ವೋಟಿಂಗ್ ಪ್ರಕಾರ ಕ್ಯಾಪ್ಟನ್ ಮಾಡ್ತಾರಂತೆಲ್ಲ ಅನ್ಕೊಂಡಿದ್ವಿ. ಅದು ಬೇಡ ಗುರು, ಸರಿನೇ ಇರಲ್ಲ. ಒಂದ್ ವೇಳೆ ಬೇರೆ ವೋಟಿಂಗ್ ಇಂದ ಕ್ಯಾಪ್ಟನ್ ಆಗಿದಾರ ಅನ್ನೋ ಮಾತು ಬೇಡ ಅನ್ನೋ ಕಾರಣಕ್ಕೆ ತುಂಬಾ ಜನ ಮಾತಾಡ್ತಾ ಇದ್ವಿ ನಾವು ಕೂಡ. ಅದೇ ರೀತಿಯಾಗಿ ಬಿಗ್ ಬಾಸ್ ಮನೆಯಲ್ಲೂ ಕೂಡ ರಕ್ಷಿತಾ ಆಗಿರ್ಬೋದು, ನಮ್ಮ ರಘುವಣ್ಣ ಆಗಿರ್ಬೋದು ಮಾತಾಡ್ತಾ ಇದ್ರು ವೋಟಿಂಗ್ ಪ್ರಕಾರ ಗಿಲ್ಲಿ ಈಸ್ ಕ್ಯಾಪ್ಟನ್ ಆಗ್ತಾನೆ ಅಂತ. ಬಟ್ ಅದೇನು ಅಲ್ದೇನೆ ಆರಾಮಾಗಿ ಟಾಸ್ಕ್ ಆಡೇ ಕ್ಯಾಪ್ಟನ್ ಆಗ್ಬರು ಅಂತೇಳಿ ಬಿಗ್ ಬಾಸ್ ಬೇರೆ ಒಂದು ಟಾಸ್ಕ್ ಕೊಟ್ಟಿರ್ತಾರೆ. ಆ ಟಾಸ್ಕ್ ಆಡೇ ಗಿಲ್ಲಿ ಕ್ಯಾಪ್ಟನ್ ಆಗ್ತಾನೆ. ನೋಡೇ ಇರ್ತಾರ ಮತ್ತೆ ಪ್ರೋಮೋ. ಖಂಡಿತವಾಗ್ಲೂ ಅದ್ರ ಬಗ್ಗೆ ಮಾತಾಡೋಣ ನೀಟಾಗಿ ಸಂಕ್ಷಿಪ್ತವಾಗಿ. ಚಾನಲ್ ಯಾರನ್ನು ಹೊಸ ನೋಡ್ತಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಮೇನ್ ಆಗಿ ಏನಂದ್ರೆ ಬಿಗ್ ಬಾಸ್ ಕಡೆ ಅನೌನ್ಸ್ಮೆಂಟ್ ಬರುತ್ತೆ, ಗಿಲ್ಲಿ ಈ ವಾರದ ಕ್ಯಾಪ್ಟನ್ ಆಗಿ ಕಂಟೆಂಡರ್ ಆಗಿ ಅಂತಾರೆ. ಅವಾಗ ಗಿಲ್ಲಿ ಶಾಕ್ ಆಗ್ತಾರ ಅಂತ. ಅಂದ್ರೆ ಇಲ್ಲಿ ಆಕ್ಚುಲಿ ನಾವೆಲ್ಲ ಏನ್ಕೊಂಡಿದ್ವಿ ಹೇಳ್ದಲ್ಲ, ವೋಟಿಂಗ್ ಪ್ರಕಾರ ಸುಮಾರು 6 ವೋಟ್ ಏನೋ ಬಂದಿರುತ್ತೆ ಗಿಲ್ಲಿಗೆ. ಅದ್ರ ಪ್ರಕಾರ ಗಿಲ್ಲಿನೇ ಕ್ಯಾಪ್ಟನ್ ಆಗಬೇಕು. ಬಟ್ ಅಶ್ವಿನಿಗೆ 2 ಏನೋ ಬಂದಿರುತ್ತೆ. ಆವಾಗ ಇವರಿಬ್ಬರಿಗೆ ನಾವು ಟಾಸ್ಕ್ ಆಡಿಸ್ತೀವಿ. ಕ್ಯಾಪ್ಟನ್ ಕಂಟೆಂಡರ್ ಆಗಿ ಇಬ್ರು ಸೆಲೆಕ್ಟ್ ಆಗಿದ್ರ ಆ ಟಾಸ್ಕ್ ಆಡ್ಬೇಕಂತಾರೆ. ಆ ಟಾಸ್ಕ್ ಯಾರು ಇರುತ್ತೆ ಅಂದ್ರೆ ಒಂದು ಬಲೂನ್ ಇರುತ್ತೆ. ಆ ಬಲೂನ್ ಮೇಲೆಲ್ಲ ಎತ್ಕೊಂಡು ಬಾಲ್ ಎಲ್ಲ ಕಲೆಕ್ಟ್ ಮಾಡ್ಬೇಕು. ಅಲ್ಲಿ ನೋಡ್ತಾ ಇದ್ರೆ ಅಶ್ವಿನಿ ಕೂಡ ತುಂಬಾ ಬಾಲ್ ಕಲೆಕ್ಟ್ ಮಾಡಿದ್ದಾರೆ. ಬಟ್ ಆ ಬಲೂನ್ ಏನಾಗುತ್ತೆ ಅಂದ್ರೆ ಕೆಳಗೆ ಬೀಳುತ್ತೆ. ಅವಾಗ ಬಾಲ್ ಕೌಂಟೇ ಆಗಲ್ಲ. ಆದ ಕಾರಣ ಮತ್ತೆ ಸ್ಟಾರ್ಟಿಂಗ್ ಇಂದ ಕೌಂಟ್ ಮಾಡ್ಬೇಕು ಅಂತ ರಿಪೀಟ್ ತುಂಬಾ ಸಲ ಆಗಿರುತ್ತೆ. ಕೊನೆಯಲ್ಲಿ ಬ್ರಜರ್ ಆಗೋವರೆಗೂ ಯಾರಾದ್ರೂ ಆ ಬಾಲ್ ನ ಮೇಂಟೈನ್ ಮಾಡ್ಕೊಂಡು ಅತಿ ಹೆಚ್ಚು ಬಾಲ್ ಕಲೆಕ್ಟ್ ಮಾಡ್ತಾರೋ ಅವರೇ ಈ ಮುಂದಿನ ವಾರದ ಕ್ಯಾಪ್ಟನ್ ಆಗಿ ಸೆಲೆಕ್ಟ್ ಆಗ್ತಾರಂತ ಬಿಗ್ ಬಾಸ್ ಟಾಸ್ಕ್ ಕೊಟ್ಟಿರ್ತಾರೆ. ಆ ಟಾಸ್ಕ್ ಅಲ್ಲಿ ಕ್ಲಿಯರ್ ಕಟ್ ಆಗಿ ಪ್ರೋಮೋದಲ್ಲೇ ಹೇಳ್ಬಿಟ್ಟಿದ್ದಾರೆ. ಏನಂತ, ಅಶ್ವಿನಿ ಸೋತಿದ್ದಾರೆ, ಗಿಲ್ಲಿ ಗೆದ್ದಿದ್ದಾರೆ ಅಂತ. ಕ್ಯಾಪ್ಟನ್ ಆಗಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡ್ತಾರೆ. ಆ ಸ್ವ್ಯಾಗ್ ಇದಲ್ಲ, ನನ್ನ ಸ್ವ್ಯಾಗ್ ಗೊತ್ತಾ, ನನ್ನ ಸ್ಟೈಲ್ ಗೊತ್ತಾ, ನಾನ್ ಗೊತ್ತಾ ಅನ್ನೋ ರೀತಿಯಲ್ಲಿ ಆ ಪಂಚೆ, ಆ ಸ್ಟೈಲು, ಆ ಕಟ್ಟು, ಅಷ್ಟು ಅದು ಇದು ಒಳ್ಳೆ ರೌಡಿ ತರ ಬಿಗ್ ಬಾಸ್ ಮನೆಗೆ ಬರ್ತಿರ್ತಾರೆ. ನನ್ನನ್ನ ನೋಡ್ಬೇಕಂತಲ್ಲ, ನಾನು ಎಲ್ಲರೂ ನೋಡ್ಬೇಕಂತಲ್ಲ, ನನ್ನನ್ನು ನೋಡ್ಬೇಕಂತ ಎಲ್ಲರೂ ಬರ್ಬೇಕಂತ ಡೈಲಾಗ್ ಬೇರೆ ಹೊಡಿತಾನೆ ಗಿಲ್ಲಿ. ಆ ಟೈಮಲ್ಲಿ ಮೈಕ್ ಇರಲ್ಲ. ಬಿಗ್ ಬಾಸ್ ಕಡೆಯಿಂದ ಅನೌನ್ಸ್ಮೆಂಟ್ ಬರುತ್ತೆ, ಗಿಲ್ಲಿ ಮೈಕ್ ಹಾಕೋ ಅಂತ. ಸಖತ್ತಾಗಿ ಕ್ವಾಟ್ ಅನ್ಸ್ಬೋದು. ತುಂಬಾ ಚೆನ್ನಾಗಿದೆ. ಯಾಕೆ ಅಂದ್ರೆ ತುಂಬಾ ಜನ ವೇಟ್ ಮಾಡ್ತಾ ಇದ್ರೆ ಗಿಲ್ಲಿ ಕ್ಯಾಪ್ಟನ್ ಆಗ್ಬೇಕು. ಏನಕ್ಕಂದ್ರೆ ಹೊರಗಡೆ ವೀಕ್ಷಕರ ಮನಸ್ಸಲ್ಲಿ ಇದ್ದದ್ದು ಅದೇ, ಇಲ್ಲಿಂದ ಹೋಗಿರೋ ಕುಟುಂಬಗಳ ಮನಸ್ಸಲ್ಲಿ ಇದ್ದದ್ದು ಅದೇ, ಬಿಗ್ ಬಾಸ್ ಮನೇಲಿ ಇದ್ದದ್ದು ಮನಸ್ಸಲ್ಲಿ ಇದ್ದದ್ದು ಅದೇನಾ ಅನ್ಸುತ್ತೆ. ಹಂಗೇನಿಲ್ಲ, ಟೋಟಲ್ ಆಗಿ ಟಾಸ್ಕ್ ಆಡೇ ಕ್ಯಾಪ್ಟನ್ ಆಗ್ತಾರೆ. ಇದು ತುಂಬಾ ಮುಖ್ಯ ಆಗಿರುತ್ತೆ. ಏನಕ್ಕಂದ್ರೆ ಅದಾದ್ಮೇಲೆ ಬೇರೆ ಭಿಕ್ಷೆ ಹಾಕಿದ್ರು, ಅವ್ರು ಹಾಕಿದ್ರು, ಅವ್ರಿಗೆ ನಾವು ವೋಟ್ ಮಾಡಿದ್ವಿ, ಇದೆಲ್ಲ ಬೇಡ. ಟಾಸ್ಕ್ ಆಡೇ ಗೆದ್ದಿರೋದು, ಟಾಸ್ಕ್ ಆಡೇ ಕ್ಯಾಪ್ಟನ್ ಆಗಿರೋದು, ಇದೇ ಬೇಕಾಗಿದ್ದು. ಲಾಸ್ಟ್ ವೀಕ್ ಅಲ್ಲಿ ನಮ್ಮ ಕಾವ್ಯಗೆ ಆಯ್ತಲ್ಲ, ಹಂಗೆಲ್ಲ ಬೇಡ. ನಾವು ಟಾಸ್ಕ್ ಆಡೇ ಗೆಲ್ತೀವಿ, ಟಾಸ್ಕ್ ಆಡೇ ಕ್ಯಾಪ್ಟನ್ ಆಗ್ತೀವಿ. ಆ ಸ್ವ್ಯಾಗು, ಆ ಸ್ಟೈಲು, ಆ ಸಿಂಹ ಹತ್ರ ಹೋಗಿ ಕೈ ಇಟ್ಕೊಂಡು ಹಿಂಗ್ ಅಂತ ನೋಡ್ಬೋರು. ವಾಟೆ ಲುಕ್ ಅಂತ ಹೇಳ್ಬೋದು. ಯಾಕೋ ನಂಗೆ ಅನಿಸ್ತಾ ಇದೆ ಈ ಬಿಗ್ ಬಾಸ್ ಎಡಿಟರ್ ಕೂಡ ಗಿಲ್ಲಿ ಫ್ಯಾನ್ ಆಗಿದಾರ ಅಂತ. ತುಂಬಾ ಸಲ ಕರೆಕ್ಟ್ ಆಗಿ ಸಾಂಗ್ ಸೆಟ್ ಮಾಡಕ್ಕೂ, ಸಾಂಗ್ ಹಾಕಕ್ಕೂ, ಇಲ್ಲ ಪೋಸ್ ಕೊಡಕ್ಕೂ, ಮಾತಾಡಕ್ಕೂ ಕರೆಕ್ಟ್ ಆಗಿ ಜುಮ್ ಇಡ್ತಾರೆ. ಕರೆಕ್ಟ್ ಆಗಿರುತ್ತೆ. ಈ ಪ್ರೋಮೋದಲ್ಲಿ ಕೂಡ ಅದೇ ಆಗ್ತಾ ಇದೆ. ತುಂಬಾ ಜನ ಬಂದು ಗಿಲ್ಲಿನ ಸಪೋರ್ಟ್ ಮಾಡ್ತಾರೆ. ಕ್ಯಾಪ್ಟನ್ ಅಂದ್ರೆ ಕ್ಯಾಪ್ಟನ್ ರೂಮ್ ಹತ್ರ ಬಂದರೆ ಸಖತ್ತಾಗಿದೆ ಪ್ರೋಮೋ ಮಾತ್ರ. ತುಂಬಾ ಜನರ ಒಂದು ಆಸೆ ಆಗಿತ್ತು ಗಿಲ್ಲಿ ಕ್ಯಾಪ್ಟನ್ ಆಗ್ಬೇಕು ಅಂತ. ಅದೇ ರೀತಿ ಆಗಿದ್ದಾರೆ. ಮತ್ತೆ ನಿಮ್ಗೆ ಏನ್ ಅನ್ಸ್ತು ಗಿಲ್ಲಿ ಕ್ಯಾಪ್ಟನ್ ಆಗಿರೋದನ್ನ ಕಮೆಂಟ್ ಮಾಡಿ. ಈ ಕ್ಯಾಪ್ಟನ್ ಬಗ್ಗೆ ಎಕ್ಸ್ಪೆಕ್ಟ್ ಅನ್ಎಕ್ಸ್ಪೆಕ್ಟೆಡ್ ಅಂತಿದೆ. ವಿಶೇಷತೆ ಏನೋ ಇದೆ ಗುರು. ಕ್ಯಾಪ್ಟನ್ ನ ಕಂಟಿನ್ಯೂ ಆಗಿ ಕಳ್ಕೊಂತಾರ ಅಂತ ಡೌಟ್ ಬೇರೆ ಇದೆ. ಅದ್ರ ಬಗ್ಗೆ ಬೇರೆ ವಿಡಿಯೋನ ಬರುತ್ತೆ. ದಯವಿಟ್ಟು ಚಾನಲ್ ಯಾರನ್ನ ಹೊಸ ನೋಡ್ತಿದ್ರೆ ಮಿಸ್ ಮಾಡ್ತಾರೆ ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್.